ಇದ್ರ ಗೊಬ್ಬರ ಎರೆಹುಳು ಗೊಬ್ಬರ ಒಂದು ಹಿಡಿ ಹಾಕಿಲ್ಲ ನೋಡ್ರಿ. ಎಲ್ಲಾರು ಒಂದ್ ಕಬ್ಬು ಎಲ್ಲಾರು ಒಣಗ್ಯಾವ ನೋಡ್ರಿ. ಸಗಣಿ ಗೊಬ್ಬರನು ಹಾಕಿಲ್ಲ. ಏನು ನೈಸರ್ಗಿಕ ಕೃಷಿ. ಕಬ್ಬಿನ ಗದ್ದೆ ಮಾಡ್ತಿಲ್ಲ ನಾನು ಶಂಕರಣ್ಣ. ಕಬ್ಬಿನ ತೋಟ ಇದು. ಕಬ್ಬಿನ ತೋಟ ಅಂದ್ರೆ ಕನಿಷ್ಠ 9 ತಿಂಗಳು ಕಬ್ಬು ನಮ್ ಕೈಗೆ ಸಿಗ್ಬೇಕು. ಅದ್ ಹೆಂಗ ಅಂತ ಹೇಳ್ತೀನಿ ಬರ್ರಿ. 1 ಇಂಚು ನೀರ್ ಸಾಕು 8 ಎಕರೆ ಭೂಮಿ ಮಾಡ್ತೀನಿ. 1 ಇಂಚು ಬರ್ರಿ. ಇಲ್ಲ ಇವ್ರೆ ಮೂರ್ ಜಾತಿ ಹುಲ್ಲ ಐತಿ. ಇದು ನೇಪಿಯರು, ಇದು DHN 6, ಅದು ಗಿನಿ ಅಂತ ಹೇಳಿ. ಇದು DHN 6 ಅಂದ್ರೆ ಧಾರವಾಡ ಹೈಬ್ರಿಡ್ ನೇಪಿಯರ್ ಶಂಕರಣ್ಣ. ಸೂರ್ಯಪಾನ ತಗಂದಿನಿ. ಇಲ್ಲಿ ಶೇಂಗಾ ಐತೆ, ಇಲ್ಲಿ ಕಬ್ಬು ಐತೆ. ಈಗ ಇದು ತಗೊಂಡು ಸೋಯಾಬೀನ್ ಮತ್ತೆ ಸೆಣಬು ಹಾಕ್ತೀನಿ. ಯಾಕೆ ಸೋಯಾಬೀನ್ ಸೆಣಬು ದ್ವಿದಳ ಧಾನ್ಯ, ಕಬ್ಬು ಏಕದಳ ಧಾನ್ಯ. ಸೆಣಬು ಹಾಕಿ ಒಂದಷ್ಟು ಮ್ಯಾಗಿನ ಕೊಯ್ಕೊಂಡು ಉಳಿದು ಇಲ್ಲೇ ಮಲ್ಚಿಂಗ್ ಮಾಡ್ತೀನಿ. ಲೆಕ್ಕಪ್ಪ ಇದೆಲ್ಲ ಇಲ್ಲ ಶಂಕರಣ್ಣ. ನೋಡಿದ್ರ ಇದು ಕ್ಲಿಯರ್ ಮಾಡ್ತೀನಿ ನೋಡ್ರಿ. ಕಬ್ಬಿನ ಗದ್ದಿಗೂ ತೋಟಕ್ಕೂ ವ್ಯತ್ಯಾಸ. 8 ಫುಟ್ ಸಾಲ ಇಟ್ಟೀನಿ. ಗುಣಿಯಿಂದ ಗುಣಿಗೆ 4 ಫುಟ್ ಇಟ್ಟೀನಿ. ನಡು ಮಧ್ಯೆ ನಾವು ಬೇಕಾದ ಭತ್ತ, ರಾಗಿ, ನಿಮ್ ಕಡಪ್ಲ ಏನೆಲ್ಲ ಬೆಳ್ಕೋಬಹುದು. ಮನೆ ಬೇಕಾದ್ದು ಮಲ್ಟಿ ಕ್ರಾಪ್ ಆತಲ್ಲ. ಇದೇನೈತಲ್ಲ 1 ಗುಣಿಲಿ 1 ಕ್ವಿಂಟಾಲ್ ಕನಿಷ್ಠ ಬರ್ಬೇಕಂತ ನಂದು ಅಂದಾಜೈತಿ. 1 ಕ್ವಿಂಟಾಲ್ 100%. ಇದು ಕಬ್ಬು ಎಷ್ಟು ಬರ್ತದೆ ಗೊತ್ತೇನ್ರಿ? 12-15 ಫುಟ್ ವರೆಗೂ ಹೋಗ್ತೈತಿ. ಈಗ 30-40 ಟನ್ ಹಿಡಿದ್ರು 60 ಕ್ವಿಂಟಾಲ್ ಬೆಲ್ಲ ಆತಲ್ಲ. ನಂದು ಬೆಲ್ಲ 150 ರೂಪಾಯಿ ಮಾರಾಟ ಆಕೈತಿ. 6-7 ಲಕ್ಷ ಆತಲ್ಲ. ಹೋಗ್ಲಿ, ಅರ್ಧ ಖರ್ಚು ಹೋಗ್ಲಿ. ನಮ್ ರೈತರು ಬದುಗಳು ದೊಡ್ಡ ದೂರ ಅಂತ ಶಂಕರಣ್ಣ ಇದ್ ನೋಡ್ರಿ. ಬದು ಎಷ್ಟು ಇಟ್ಟೀನಿ? 8 ಫುಟ್ ಬದು ಇಟ್ಟೀನಿ. ಬದುಗಳು ತೆಗೆದು ಬಿಡಾತಾರ. ಈ ಬದು ಇದ್ದದಕ್ಕೆ ಬರೀ ಬದುಗಳಲ್ಲಿ 50 ಆಕಳು ಸಾಕ್ಬೋದು ಅಂತ ಪ್ರಯೋಗ ಮಾಡತ್ತೀನಿ. ನನ್ನ ಹೆಸರು ಶಿವಪ್ಪ ಅಂತ ಹೇಳಿ. ನಮ್ದು ಗ್ರಾಮ ಅಜಗಾಂವ್. ಇದು ಪಂಚಾಯತಿ ಕೆಸರಳ್ಳಿ, ತಾಲೂಕ್ ಹಳಿಯಾಳ, ಜಿಲ್ಲಾ ಉತ್ತರ ಕನ್ನಡ. ಹಿಂಗ ಏನು ಹಾಕಿಲ್ಲ ಗೊಬ್ಬರ. ಗೊಬ್ಬರ ನಮ್ ಕೆಲಸದವ್ರು ಕೇಳ್ರಿ. ಸಗಣಿ ಗೊಬ್ಬರ, ಇದ್ರ ಗೊಬ್ಬರ ಎರೆಹುಳು ಗೊಬ್ಬರ ಒಂದು ಹಿಡಿ ಹಾಕಿಲ್ಲ ನೋಡ್ರಿ. ಎಲ್ಲಾರು ಒಂದ್ ಕಬ್ಬು ಎಲ್ಲಾರು ಒಣಗ್ಯಾವ ನೋಡ್ರಿ. ಸಗಣಿ ಗೊಬ್ಬರನು ಹಾಕಿಲ್ಲ. ಏನು ನೈಸರ್ಗಿಕ ಕೃಷಿ. ನೈಸರ್ಗಿಕ ಕೃಷಿ ಅಂತ ಇದು ಶಂಕರಣ್ಣ. ಇದು ಅರ್ಥ ಮಾಡ್ಕೋರಿ ಇವ್ರೆ. 8 ಫುಟ್ ಇದು 8 ಫುಟ್ ಇಟ್ಟಿದ್ದೆ ನಾನು. ನಮ್ ಕೆಲಸದವ್ರು ಚಳುವಾತ ಅಂತ ಮಧ್ಯದಲ್ಲಿ ಒಂದ್ ಮಾಡ್ಯಾರ. ಮುಂದೆ 8 ಫುಟ್ ಮಾಡೀನಿ. ಕಬ್ಬಿನ ಗದ್ದೆ ಮಾಡ್ತಿಲ್ಲ ನಾನು ಶಂಕರಣ್ಣ. ಕಬ್ಬಿನ ತೋಟ ಇದು. ಕಬ್ಬಿನ ತೋಟ ಅಂದ್ರೆ ಕನಿಷ್ಠ 9 ತಿಂಗಳು ಕಬ್ಬು ನಮ್ ಕೈಗೆ ಸಿಗ್ಬೇಕು. ಅದ್ ಹೆಂಗ ಅಂತ ಹೇಳ್ತೀನಿ ಬರ್ರಿ. ಮುಂದೆ ತೋರಿಸಿ ಹೇಳ್ತೀನಿ. ಇದು ನೋಡ್ರಿ, ಇಲ್ಲಿ ಭೂಮಿ ಹಸಿ ಐತಿಲ್ಲ. ಪೈಪ್ ಲೈನ್ ಯಾವ್ದೈತೆ? 1 ಇಂಚು ನೀರ್ ಸಾಕು 8 ಎಕರೆ ಭೂಮಿ ಮಾಡ್ತೀನಿ. 1 ಇಂಚು ಬರ್ರಿ. ರೈನ್ ಪೈಪ್ ಅದು. ಅದೇ ರೀ ರೈನ್ ಪೈಪು. ರೈನ್ ಪೈಪ್ ಗೊತ್ತಿಲ್ಲ ನಿಮಗೆ? ಮಳೆ ಬಂದಂಗೆ ಬರ್ತೈತೆ. ಇದು ಹುಲ್ರಿ. ಇದು ಇಲ್ಲ ಇವ್ರೆ ಮೂರ್ ಜಾತಿ ಹುಲ್ ಐತಿ. ಇದು ನೇಪಿಯರು, ಇದು DHN 6, ಅದು ಗಿನಿ ಅಂತ ಹೇಳಿ. ಇದು DHN 6 ಅಂದ್ರೆ ಧಾರವಾಡ ಹೈಬ್ರಿಡ್ ನೇಪಿಯರ್ ಶಂಕರಣ್ಣ. ಇದು ಸಜ್ಜಿಗೆ ಕ್ರಾಸ್ ಮಾಡ್ಯಾರ. ಇಷ್ಟು ಮೇವುಗಳಲ್ಲಿ 10-11 ಜಾತಿ ಮೇವು ಐತೆ. ಅದ್ರಲ್ಲಿ ಉತ್ಕೃಷ್ಟ ಮೇವು ಇದು. ಉತ್ಕೃಷ್ಟ ಮಿಕ್ಸ್ ಮಾಡಿ ಹಾಕ್ಬಿಟ್ಟೆ. ಮಿಕ್ಸ್ ಅದು ಮಿಕ್ಸ್ ಮಾಡಿ ಒಂದೇ ತರ ಅನ್ಕೊಡ್ಲಿ. ಅವಕ್ಕೂ ಇದು ಎಲ್ಲ ಪೋಷಕಾಂಶ ಸಿಗ್ಬೇಕಲ್ಲ. ಮಿಕ್ಸ್ ಮಾಡಿ ಹಾಕಿದ್ರಿ ಅಂತ ಎಲ್ಲ ತರನು ಮಾಡೀನಿ. ಒಂದೊಂದ್ ಸಾಲ ಸಪರೇಟ್ ಮಾಡೀನಿ, ಮಿಕ್ಸ್ ಮಾಡಿ ಹಾಕಿನಿ. ಈಗ ನೋಡ್ರಿ, ಇಲ್ಲಿ ಈಗ 8 ಫುಟ್ ಸಾಲ ಇಟ್ಟಿನಲ್ಲ. ಇದು ಕ್ಲಿಯರ್ ಆತಲ್ಲ ನಿಮಗೆ ಮೇವಿಂದು. ನಮ್ಮಲ್ಲಿ 9 ಜಾತಿ ಮೇವು ಐತೆ. DHN 6 ಅದ್ರಲ್ಲಿ ಸೂಪರ್. DHN 6 ಅಂದ್ರೆ ಧಾರವಾಡ ಹೈಬ್ರಿಡ್ ನೇಪಿಯರ್. ಅದನ್ನ ಸಜ್ಜೆ ಕ್ರಾಸ್ ಮಾಡ್ಯಾರ. ಅದ ನೀರ್ ಹೆಚ್ಚು ಬೇಡಂಗಿಲ್ಲ. ಉಳ್ದವೆಲ್ಲದಕ್ಕೂ ನೀರ್ ಬಾಳ್ ಬೇಕಾಕೈತಿ. ನೀರ್ ಬಾಳ್ ಬೇಕಾಕೈತಿ. ಇದು ಕಡಿಮೆ ನೀರಿದ್ರು ಬಂದ್ಬಿಡ್ತೈತಿ. ಯಾಕಂದ್ರೆ ಅದು ಬೆಳವಲ್ ಸೀಮೆದು ಇಬ್ನ ಬಂದ್ಬಿಡವು ಬೆಳೆಗಳು ಅವೆಲ್ಲ. ಈಗ ಮುಂದ್ ಬರ್ರಿ. ಇಲ್ಲಿ ಶೇಂಗಾ ಹಾಕಿನಿ. ಇಲ್ಲಿ ಸೂರ್ಯಪಾನ ಹಾಕಿದ್ದೆ. ಸೂರ್ಯಪಾನ ತಕ್ಕಂದಿವಿ. ಏನ್ರಿ ಈ ಶೇಂಗಾ ರೀ ಶಂಕರಣ್ಣ? ಕೇಳ್ತೀನಿ ನೋಡ್ರಿ. ಈಗ ಒಂದ ಅಲ್ಲೇ ಮುಂದೆ ಕಿರ್ತ್ಕೊಡ್ತೀನಿ. ಈ ಶೇಂಗಾ ಹೌದು ಇದು. ಈಗ ಅದ್ ಕೇಳಕಂತ ನೀರ್ ಬಿಟ್ಟಿನಿ. ಇಲ್ಲಿ ಎಲ್ಲಾರು ಒಂದ್ ಚಲೋ ಕಿತ್ಕೊಂತೀನಿ. ಈಗ ಸೂರ್ಯಪಾನ ತಗಂದಿನಿ. ಇಲ್ಲಿ ಶೇಂಗಾ ಐತೆ, ಇಲ್ಲಿ ಕಬ್ಬು ಐತೆ. ಈಗ ಇದು ತಗೊಂಡು ಸೋಯಾಬೀನ್ ಮತ್ತೆ ಸೆಣಬು ಹಾಕ್ತೀನಿ. ಯಾಕೆ ಸೋಯಾಬೀನ್ ಸೆಣಬು ದ್ವಿದಳ ಧಾನ್ಯ,
ಕಬ್ಬು ಏಕದಳ ಧಾನ್ಯ ಹ್ಮ್. ಸೆಣಬ್ ಹಾಕಿ ಒಂದಷ್ಟು ಮ್ಯಾಗಿನ ಕೊಯ್ಕೊಂಡು ಉಳಿದು ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಸೋಯಾಬೀನ್ ಏಕದಳ. ಹೌದು. ಸೋಯಾಬೀನ್ ದ್ವಿದಳ, ಇದು ಎರಡು ದ್ವಿದಳ ಅದ್ವಲ್ಲ, ಇದು ಏಕದಳ ಆತಲ್ಲ. ಅದೇನು ದ್ವಿದಳ ಏಕದಳಕ್ಕೆ ಏನ್ ಬೇಕಲ್ಲ ಎಲ್ಲ ಕೊಟ್ಟು ಬಿಡ್ತೈತಿ ಇಲ್ಲಿ ಭೂಮಿಯಾಗ. ಮತ್ತೆ ಹೊರಗಿನ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಸೋಯಾಬೀನ್ ಮತ್ತ ಸರ್ ಏನ್ ನೈಸರ್ಗಿಕ ನಮ್ದು ಒಂದು ಕಡ್ಲಾಗಿದ್ದು ಕೇಳ್ತೀನಿ ತಡ್ರಿ. ಆಗೈತಿ ನೋಡ್ರಿ, ಬರ್ತೈತಿ. ಏ ಇನ್ನ ತಯಾರಾಗಿಲ್ಲ. ಬಂದಾವ್ರಿ, ನೋಡ್ಯಾರ ನೋಡ್ರಿ ಇಲ್ಲಿ. ಇನ್ನ ಆಗ್ಬೇಕಲ್ಲ. ಈ ಜಾತಿನ ಬೇರೆ, ನೀವು ತಿಂದು ನೋಡಿವ್ರಿ ಅಂತ. ಅಲ್ಲಿ ಯಾವ್ದಾರ ಆ ಕಡೆ ನೋಡ್ಬೋದು. ಇದು ಬದುಕ್ ಹತ್ತೆ. ಇಲ್ಲಿ ಸಂಕ್ರಣ ಎಲ್ಲಿದ್ದೀರಿ ನೀವು? ಎಷ್ಟು ತಿಂಗಳು ಆಗ್ತಿದೆ ಹೇಳ್ರಿ, ಹಾಕಿ ತಿಂದು ನೋಡ್ರಿ ಅದನ್ನ. ಬಾಯಿ ಹಾಕಿ ಮಾತಾಡ. ಇಲ್ಲ ಅದು ಇದು ತಳಿ ಬೇರೆನೇ. ಇದು ಪ್ಯೂರ್ ಇದರದು ಜವಾರಿ ಇದು. ಲೆಕ್ಕಪ್ಪ ಇದೆಲ್ಲ ಇಲ್ಲ ಶಂಕರಣ್ಣ. ನೋಡಿದ್ರ ಇದು ಕ್ಲಿಯರ್ ಮಾಡ್ತೀನಿ ನೋಡ್ರಿ. ಕಬ್ಬಿನ ಗದ್ದಿಗೂ ತೋಟಕ್ಕೂ ವ್ಯತ್ಯಾಸ. 8 ಫುಟ್ ಸಾಲ ಇಟ್ಟೀನಿ. ಗುಣಿಯಿಂದ ಗುಣಿಗೆ 4 ಫುಟ್ ಇಟ್ಟೀನಿ. ನಡು ಮಧ್ಯೆ ನಾವು ಬೇಕಾದ ಭತ್ತ, ರಾಗಿ, ನಿಮ್ ಕಡಪ್ಲ ಏನೆಲ್ಲ ಬೆಳ್ಕೋಬಹುದು. ಮನೆ ಬೇಕಾದ್ದು ಮಲ್ಟಿ ಕ್ರಾಪ್ ಆತಲ್ಲ. ಇದೇನೈತಲ್ಲ, ಇದು ಇನ್ನೊಂದ್ ಸ್ವಲ್ಪ ಕೆಲಸ ಮಾಡೋದಿತ್ತು, ಆಗಿಲ್ಲ ನನಗೆ ಟೈಮ್ಲಿ. ಇನ್ನೊಂದ್ ಸ್ವಲ್ಪ ರೌಂಡ್ ಸ್ವಲ್ಪ ಅಗತಿ ಮಾಡಿ ಇನ್ನೊಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ಇನ್ನೂ ಮರಿ ಮಾಡ್ತಿತ್ತು. 1 ಗುಣಿಲಿ 1 ಕ್ವಿಂಟಾಲ್ ಕನಿಷ್ಠ ಬರ್ಬೇಕಂತ ನಂದು ಅಂದಾಜೈತಿ. 1 ಕ್ವಿಂಟಾಲ್ 100%. ಇದು ಕಬ್ಬು ಎಷ್ಟು ಬರ್ತದೆ ಗೊತ್ತೇನ್ರಿ? 12-15 ಫುಟ್ ವರೆಗೆ ಹೋಗ್ತೈತಿ. ಇದು ನಮ್ದು ಇದು 86-0132 ಅಂತಿರಲ್ಲ ನೀವು. ನಾವು ಕೆಂಪು ಕಬ್ಬು ಅಂತೀವಿ, ಬೆಲ್ಲದ್ದು, ಪ್ಯೂರ್ ಬೆಲ್ಲದ್ದು. ಇದು 86-032. ಒಂದ್ ಕಬ್ಬ್ 5 kg ವರೆಗೆ ಬರ್ತದ್ರಿ, ಸರಿಯಾಗಿ ಬೆಳೆಸಿ. ಅದು ಬೆಳೆಸೋರ್ ಮ್ಯಾಗ, ಆಹಾರ ಕೊಡೋದ್ರ ಮ್ಯಾಗ ಇದ್ರಿ. ಮನುಷ್ಯನಿಗಾತು, ಪ್ರಾಣಿಗಾತು, ಭೂಮಿಗಾತು, ಯಾವ್ದು ಬೆಳಿಗಾತು, ನಾವೇನ್ ಆಹಾರ ಕೊಡ್ತೀವಿ ಆ ತರ ತಯಾರಾಕ. ಮಠದಾಗ 8 ಫುಟ್ ಸಾಲ ಮಾಡಿದ್ರು, ಒಂದ್ ಕಬ್ಬ 5 kg ಬರ್ತೈತಿ. ಕೇಳ್ರಿ, ಇಲ್ಲಿ 8 kg ವರೆಗೂ ಬೆಳೆದವ್ರು ಅದಾರ ನಮ್ ಲಿಸ್ಟ್ನಾಗ. ಇಲ್ಲಿ ಮಿರಾಶಿ ಅಂತ ಮಾಡಿದ ಅವನ ಹೊಲಕ್ ಹೋದಾಗ 5 kg. ಏನ್ರಿ ಇವ್ರೆ, ಇದು ಈಗ ಏನ್ ಮಾಡ್ತಾರ, ಈ ಕಬ್ಬು ಕಡಿಯವ್ರು ಏನ್ ಮಾಡ್ತಾರ ಹೇಳ್ರಿ? ಪೂರ ಕಡ್ದು ಬಿಡ್ತಾರ ಇಲ್ಲ ಶಂಕರಣ್ಣ? ಹೌದಿಲ್ಲ? ಇದೇನ್ ಮಾಡ್ತೈತೆ, ಲೇಟಾಗಿ ಬರ್ತೈತೆ. ಇದು ಮೊದ್ಲು ಬಂತು. ಈಗ ನಾವೇನ್ ಮಾಡ್ತೀವಿ, ಬಂದವ್ ಮೊದ್ಲು ತಗೊಳ್ತೀವಿ, ಒಂದ್ ಕಡೆಯಿಂದ ಕಡಿಯೋದಿಲ್ಲ, ಹಂಗ ಬಿಡ್ತೀವಿ. ಆದ್ರೆ ನಮ್ಗೆ 9 ತಿಂಗಳು ಗಾಣ ಕಬ್ಬು ಆಗ್ಬೇಕು. 9 ತಿಂಗಳು ಗಾಣ ಕಬ್ಬು ಆಗ್ಬೇಕು. ಬೆಲ್ಲ ಮಾಡೋರು ನಾವು. 1 ಎಕರೆದಲ್ಲಿ ಏನೆಲ್ಲ ಮಾಡಕ್ ಅವಕಾಶ ಅದಾವಂತ ಪ್ರಯೋಗಗಳಿವು. ತನಗೆ ಬೇಕಾದ ಕಡುಬು ಕಾಯಿಪಲ್ಯ ಬೆಳ್ಕಂತಾನೆ, ತನಗೆ ಬೇಕಾದ್ರೆ ರೇಷನ್ ಕಾಳು ಕಡ್ಡಿ ಬೆಳ್ಕಂತಾನೆ, ಮತ್ ಕಮರ್ಷಿಯಲ್ ಬೆಲ್ಲ ಇಷ್ಟ ಆಕೈತಿ. ಆಮೇಲೆ ಇದಕ್ಕೆ 1 ಗುಣಿಲಿ 1 ಕ್ವಿಂಟಾಲ್ ಬೇಡ, 50 kgನೇ ಹಿಡ್ಕೊಳ್ರಿ. 1 ಎಕರೆಗೆ ಎಷ್ಟು ಕೊಡ್ತಾವ, ಇದಕ್ಕೆ ಒಂದು ಲೆಕ್ಕ ಐತಿ ನಮ್ದು. ಕನಿಷ್ಠ ಇವೆಲ್ಲ ಕಳೆದ್ರು 7-8 ಲಕ್ಷ ರೂಪಾಯಿ ಇವೆಲ್ಲ ತೆಗೆದು ಉಳಿತದೆ. ಯಾಕಂದ್ರೆ ನಾವು ಬೆಲ್ಲ ಮಾಡ್ತೀವಲ್ಲ, 1 ಟನ್ನಿಗೆ ಕಬ್ಬಿಗೆ 140-50 kg ಬೆಲ್ಲ ಬರ್ತದೆ ನಾವು ಮಾಡಿದ್ದು. 10 ಟನ್ನಿಗೆ ಎಷ್ಟು ಆದ? ಈಗ ನಿಮ್ ಲೆಕ್ಕನೇ ಹಿಡಿಯೋಣ. ಎಕರೆಗೆ 30-40 ಟನ್ ಹಿಡಿದ್ರು 60 ಕ್ವಿಂಟಾಲ್ ಬೆಲ್ಲ ಆತಲ್ಲ. ನಂದು ಬೆಲ್ಲ 150 ರೂಪಾಯಿ ಮಾರಾಟ ಆಕೈತಿ. 6-7 ಲಕ್ಷ ಆತಲ್ಲ, ಹೋಗ್ಲಿ, ಅರ್ಧ ಖರ್ಚು ಹೋಗ್ಲಿ. ರಾಸಾಯನಿಕ ಬಳಕೆ ಇಲ್ಲದೆ ನಾವು ಈ ರೀತಿ ಮಾಡಿದ್ರೆ ಆಮೇಲೆ ನೋಡ್ರಿ, ಇಲ್ಲಿ ನಮ್ ರೈತರು ಬದುಗಳು ದೊಡ್ಡ ದೂರ ಅಂತ ಶಂಕರಣ್ಣ ಇದ್ ನೋಡ್ರಿ, ಬದು ಎಷ್ಟು ಇಟ್ಟೀನಿ? 8 ಫುಟ್ ಬದು ಇಟ್ಟೀನಿ. ಬದುಗಳು ತೆಗೆದ್ ಬಿಡಾತಾರ. ಈ ಬದು ಇದ್ದಕ್ಕೆ ಬರೀ ಬದುಗಳಲ್ಲಿ 50 ಆಕಳು ಸಾಕ್ಬೋದು ಅಂತ ಪ್ರಯೋಗ ಮಾಡತ್ತೀನಿ. ಈಗ ನೋಡ್ರಿ, ಹುಲ್ಲು ಇಲ್ಲಿ ನಡ್ಮಧ್ಯೆ ಇದು ಬಂದ್ ಮನೆ ಕೂದ 8 ದಿವಸ ಆಗಿಲ್ಲ, ಹೆಂಗ ಅಲ್ಲೆಲ್ಲ ಹುಲ್ಲು ಅಷ್ಟೇ ಅಲ್ರಿ. ಈಗ ಏನಾದ್ರು ಬದುಗಳಿಗೆ ಗಿಡ ಹಚ್ಚಿನ ಅಷ್ಟು ತಪ್ಪಲು ಉದುರ್ತು. ತಪ್ಪಲು ಉರಿದಿದ್ರೆ ಮಣ್ಣು ಇದು ಜಾಸ್ತಿ ಆಯ್ತು. ಆಮೇಲೆ ಗಿಡ ಮರ ಇರೋದ್ರಿಂದ ಅಂತರ್ಜಲಕ್ಕೆ ನೀರು ಕಳಿಸ್ತು. ಇವೆಲ್ಲ ಆಮೇಲೆ ಬದು ನೀರು ತಡೀತು, ನೀರು ಹೊರಗೋಗ್ದಂಗ್ ಮಾಡ್ತು. ನಮ್ ರೈತರು ಇವತ್ತು ಬದುನ ಇಟ್ಕಂತ ಇಲ್ಲ. ಯಾವ ಸಮಸ್ಯೆ ಅದಾವ ಶಿವಪ್ಪಣ್ಣ, ಅದು ಮುಗಿಸ್ ಹೇಳ್ತೇನೆ ನಾನು. ನಮ್ಮಲ್ಲಿ ಏನಾಗೈತಿ, ಬರ್ರಿ. ಇಲ್ಲ ನೋಡ್ರಿ, ಅದನ್ನ ಕಾರಣ ನನಗೆ ಹೇಳಕ್ ಹೋಗ್ಬೇಡ್ರಿ. ಅಲ್ರಿ, ಒಳಗ್ ಏನೆಲ್ಲ ಮಾಡಕ್ ಅವಕಾಶ ಅದಾವ ಅಂತ ಹೇಳತ್ತೀನಿ. ಹಿಡುವಳಿ ಕಡಿಮೆ ಐತಿ, ಇರ್ಲಿ ಬಿಡ್ರಿ, ಅದ್ ಮುಂದ್ ಮಾತಾಡೋ. ಹಿಡುವಳಿ ಕಡಿಮೆ ಇರುವಾಗ ಆ ರೀತಿ ಮೊದಲು ಬಾಳ ಜಮೀನು ಇರುವುದಿಲ್ಲ. ಅದ್ರ ನೀವ್ ಹೇಳ್ದಂಗ 1 ಎಕರೆದಾಗ ಇಷ್ಟು ಮಾಡ್ಬೋದು ನೀವೇ ಹೇಳಾಕ್ತಾ ಇಲ್ಲ, ಅದನ್ನ ಹೇಳ್ಬೇಕು. ಅಲ್ರಿ, 1 ಎಕರೆದಾಗ ಹಿಡುವಳಿ ಜಾಸ್ತಿನೇ ಐತಿ, ಕಡಿಮೆ ಐತಿ, ಜಾಸ್ತಿ ಐತಿ ಅಂತ ತಗೋರಿ. ಎಷ್ಟು ಹೇಳಿ ತೆಗಿಯಾಕತ್ತಾರ? ಬದುವಿನ ಬಗ್ಗೆ ವಿಷಯ ಬಂತಲ್ಲ. ಅಲ್ಲಲ್ಲ, ಈಗ ನಾನೇನಂತೀನಿ, ಅಷ್ಟ್ ಕಪ್ ತಕ್ಕಂದ್ ಇಷ್ಟೆಲ್ಲ ಒಳಗ್ ಬೆಳೆ ಬೆಳ್ಕೋಬಹುದಲ್ಲ. ನೋಡ್ರಿ, ಇಲ್ಲಿ ಶೇಂಗಾ ಇಲ್ಲಿ ಐತಲ್ಲ, ಸೋಯಾಬೀನ್ ತೆಗ್ದೀನಿ. ಮತ್ತೆ ಈಗ ಇಲ್ಲಿಂದ ಇಲ್ಲಿ ಬೇಕಾದ ಬೆಳೆ ಬೆಳ್ಕೊ. ಈಗ
ತೆಗಿಬೇಡ್ರಿ, ನೀರ್ ಬಿಡ್ಬೇಕು, ಬೇರೆ ಬಿಟ್ಟು ತೆಗಿಬೇಕು. ಹಂಗಲ್ಲ ಬಂದ್ರೆ ಸೋಯಾಬೀನ್ ಇಲ್ಲಿತ್ತಲ್ಲ, ಇಲ್ಲಿ ತೆಗ್ದು ನೋಡ್ರಿ, ಇಲ್ಲೆಲ್ಲ ಮಲ್ಚಿಂಗ್ ಆಗೈತಿ. ಸೋಯಾಬೀನ್ ತೆಗೆದು ಇದು ಹೊಡೆದಿವಿ ಇಲ್ಲಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಆಯ್ತು ಕಾಣತ್ತೆ. ಸೂರ್ಯಪಾನ. ಸೂರ್ಯಪಾನ ಹ್ಮ್ ಸೋಯಾಬೀನ್ ಅಲ್ಲ ಸೂರ್ಯಪಾನ. ಸೋಯಾಬೀನ್ ಅಂತೀನಿ ನಾನು. ಅದು ಮಾತಿನಾಗ ಹಂಗೆ ಇದಾಕೈತಿ. ಹಿಂಗೆ ಹೋಗೋಣ ಬರ್ರಿ. ಹಿಂಗ್ ಬರೋಣ ಹಿಂಗ್ ಹೋಗೋಣ, ಹಿಂಗ್ ಬರ್ರಿ. ಅಲ್ಲಿ ನಿಮ್ದ ಏನದು? ಎಲ್ಲ ನಮ್ದೇ ಬರ್ರಿ. 8 ಎಕರೆ. ಶಂಕರಣ್ಣ, ವಿಷಮುಕ್ತ ಆಹಾರಕ್ಕೆ ಹಾ ವಿಷಮುಕ್ತ ವಿಷ ಮುಕ್ತ ಅಂದ್ರೆ ನನ್ ಕನಸು ಏನೈತಿ ಗೊತ್ತೇನ್ರಿ? ಶರತ್ ಹೇಳ್ತಿರೋದೆಲ್ಲ ಇದೇ ಟಾಪಿಕ್ ಗೆ ರಿಲೇಟೆಡ್. ಎಲ್ಲ ವಿಷ ಮುಕ್ತ. ಶಂಕರಣ್ಣ, ಹೇಳ್ರಿ ಹೇಳ್ರಿ. ನನ್ನ ಕನಸು ಏನೈತಿ ಗೊತ್ತೇನ? ಫಸ್ಟ್ ರೌಂಡ್ 50 ಕುಟುಂಬಕ್ಕೆ ಶುದ್ಧ ಹಾಲು, ಶುದ್ಧ ಬೆಲ್ಲ, ಶುದ್ಧ ತರಕಾರಿ, ಆಮೇಲೆ ಏನು ಬೆಳೆದು ಶುದ್ಧ ಇದು ಕೊಡೋದು 50 ಕುಟುಂಬಕ್ಕೆ. ನಂದು ಗುರಿ ಇದು 1 ಅಥವಾ 2 ವರ್ಷದಲ್ಲಿ ಆಗ್ಬೇಕಂತ. 50 ಕುಟುಂಬಕ್ಕೆ ಇಷ್ಟಲ್ಲಿ ಕೊಟ್ರೆ ಇನ್ನು 5 ವರ್ಷಕ್ಕೆ ಇದು 100 ಕುಟುಂಬಕ್ಕೆ ಎಕ್ಸ್ಟೆಂಡ್ ಮಾಡ್ಬೋದು. ನಮ್ಮಲ್ಲಿ ಮಾಡಲು ಐತೆ ಮತ್ತೆ ಜ್ಞಾನನೂ ಐತೆ. ಈಗ ಕೆಲಸ ಮಾಡಕ್ ಜನ ಬೇಕು, ದುಡ್ಡು ಕೊಡ್ತೀನಿ ಅಂದ್ರೆ ಜನ ಬರಕ್ ತಯಾರಿಲ್ಲ. ಏನು ಯಾ ಖರ್ಚ? ಇಲ್ಲ, ನಾ ಏನೇ ಹೇಳ್ತೀನಿ ಗೊತ್ತೇನು? ಲೇಬರ್ ದುಡಿಯಕ್ ಗಟ್ಟಿ ಆದ್ರೆ ಸಾಫ್ಟ್ವೇರ್ನವ್ರು ಕೂಡ ಸಂಬಳ ಕೊಡ್ತೀನಿ. ಕೇಳ್ರಿ, ಎಲ್ಲ ಪೂರ್ಣ ನಂದು ಕೇಳ್ರಿ. ಈಗ ನಮ್ಮ ಸ್ಯಾಲ್ರಿ ಎಷ್ಟೈತಿ ಹೇಳ್ರಿ? ಗಂಡ ಹೆಂಡತಿ ಕೊಟ್ಟು ದಿವ್ಸಕ್ಕೆ 1,000 ಆದ್ರೆ ವರ್ಷಕ್ಕೆ ಎಷ್ಟಾತ್ರಿ? 12 ಮೂರ್ಲಿ 36, 3,60,000 ಗಂಡ ಹೆಂಡತಿ ಪ್ಯಾಕೇಜ್ ಆತಲ್ಲ. ಬೆಂಗಳೂರಿಗೆ ಹೋಗ್ಬೇಕಾಯ್ತು ಸಾಫ್ಟ್ವೇರ್ ಆಗಿ, ಇಂಜಿನಿಯರ್ ಆಗಿ ದುಡಿಯಕ್ಕೆ. ನಾವೇನಂತೀವಿ, ದುಡಿಯೋರಿಗೆ ಗೌರವ ಕೊಡೋಣ, ಅವ್ರಿಗೆ ಇದು ಕೊಡೋಣ, ಶ್ರಮ ಕಲ್ಸೋನು. ಇವ್ರು 6 ಗಂಟೆಗೆ 6:30 ಇರ್ತಾರೆ ಇಲ್ಲಿ, ಸಾಯಂಕಾಲ 7 ಗಂಟೆ ಹತ್ರ ಮಾಡ್ತಾರೆ. ಇನ್ನೇನು ಬೇಕು ನಮಗೆ? 10 ಗಂಟೆಗೆ ಕೆಲ್ಸಕ್ಕೆ ಬಂದು ಮಾಡ್ಲೋ ಬೇಡೋ ಅಂತ ಓಡಿಸ್ಬಿಟ್ಟೆ 2 ಜನ ಕರ್ಕೊಂಬಂದವ್ರು. ಇಲ್ಲೊಂದು ಕೃಷಿ ಹೊಂಡ ಐತೆ ಶಂಕರಣ್ಣ. ಕೃಷಿ ಹೊಂಡ ನೋಡ್ಕೊಂಡ ಹೋಗ್ಬಿಡೋಣ. ನೀರಿಲ್ಲಲ್ಲ, ಬೆಳಿಗ್ಗೆ ಪೈಪ್ಲೈನಲ್ಲಿ ಎಲ್ಲ ಬದುಗಳಿಗೆ ನೀರು ಬಿಡ್ತೀನಿ ನೋಡ್ರಿ. ಭೂಮಿಲಿ ಯಾವಾಗ್ಲೂ ಬೆಳೆ ಇತ್ತಂದ್ರೆ ಶಂಕರಣ್ಣ, ಎಷ್ಟು ಕೃಷಿ ಹೊಂಡ ಇದಾವೆ ಸರ್ ಇದರಲ್ಲಿ? ನನ್ನವು 4 ಕೃಷಿ ಹೊಂಡ ಅದಾವ. 8 ಎಕರೆಯಲ್ಲಿ ಅದಲ್ದೆ ಒಂದು ಕೆರೆ ಐತೆ. ಈ ಕೃಷಿ ಹೊಂಡ ಒಂದು ಇದು ಮಾಡ್ಕೊಳ್ರಿ, ಆ ಕಡೆ ಹೋಗ್ರಿ, ಕೆಳಗು ಆ ಕಡೆ ಹೋಗ್ಬಿಡ್ರಿ, ಹೋಗಿ ಹಂಗೆ ಇದು ಮಾಡಿ ಕೃಷಿ ಹೊಂಡ ಕವರ್ ಮಾಡ್ರಿ. 2 ದೊಡ್ಡವು, 2 ಸಣ್ಣವು ಕೃಷಿ ಹೊಂಡ ಮಾಡಿದ್ದೀನಿ. ಮಳೆಗಾಲದಲ್ಲಿ ನಾನು ಇದಕ್ಕೆ ಪ್ಲಾಸ್ಟಿಕ್ ಹಾಕಬಾರ್ದು ಅಂತ ಹೇಳಿ ಹಾಕಿಲ್ಲ. ಯಾಕೆಂದ್ರೆ ಈಗ ಅಂತರ್ಜಲ ಈಗಾಗಲೇ 80% ಭೂಮಿ ಒಳಗಿದ್ದ ನೀರು ತೆಗೆದ್ಬಿಟ್ಟಿದೀವಿ ನಾವು, ಬರೀ 20% ಉಳಿದೈತೆ. ಅದಕ್ಕೆ ಅಂತರ್ಜಲ ಜಾಸ್ತಿ ಆಗ್ಬೇಕನ್ನೋದಕ್ಕೆ ನಂದು ಕೃಷಿ ಹೊಂಡಕ್ಕೆ ಯಾವುದು ಪ್ಲಾಸ್ಟಿಕ್ ಹಾಕಿ ಉಪಯೋಗ ಮಾಡಿಲ್ಲ. ಇದು ಅನಿವಾರ್ಯತೆ ಬಂದಾಗ ಕೊನೆ ಹಂತಕ್ಕೆ ನಾನು ಪ್ಲಾಸ್ಟಿಕ್ ಹಾಕ್ಯಂಡು ನೀರು ಸಂಗ್ರಹ ಮಾಡ್ಕೊಂಡು, ಆ ಮಳೆ ನೀರು ಸಂಗ್ರಹ ಆಗಿದ್ರಲ್ಲೇ ಬೆಳೆ ಮಾಡಕ್ಕೆ ಹೆಂಗೆ ಅಂತ ಹೇಳಿ ಇಸ್ರೇಲ್ ಮಾಡಲು ನಮ್ಮ ಚೋಳೂರು ವೆಂಕಟೇಶನ್ ಅವರು ಮಿಸ್ಟ್ ಇರಿಗೇಷನ್ ಅಂತ ಮಾಡ್ಯಾರೆ. ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಮುಂದಿನ ಸರಿ ಬೋರಿ ನೀರು ತೆಗಿಬಾರ್ದು ಅಂತ ಹೇಳಿ ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ವೆಂಕಟೇಶ್ ಅಂತೇಳಿ ನಮ್ಮ ಚೋಳೂರು ಅವ್ರು ಇಲ್ಲಿ ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ಗುಬ್ಬಿ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಚೊಂದಿಲ್ ಸಾಲಿನ ದಾಟಕ್ಕೆ ಜಾಗಿಲ್ಲ. ಅಲ್ಲಲ್ಲ, ಕಬ್ಬು ಎಷ್ಟು ಆತ್ ನೋಡ್ರಿ ಅಂದೆ. 4 ಫೂಟ್ ಸಾಲು. ಈಗ ನೀವು ಎಷ್ಟು ಒಂದೊಂದು ಗಣಿಕೆ ಹಾಕಿರಿ? ಎಷ್ಟು ಆ ಗಣಿಕೆ ಹಂಗ ಹಾಕ್ಯಂತ ಹೋಗ್ಯಾರ. ಒಂದಕ್ಕೊಂದು ಹತ್ತಿಗೆ ಹಾಕ್ತಾರೆ. ಹತ್ತೆ ಹಾಕ್ಯಾರ. ಇದ್ರಲ್ಲಿ ಏನ್ ಈ ವಿಶೇಷತೆ? ಇದು 4 ಫೂಟ್ ಸಾಲ್ ರೀ. 4 ಫೂಟ್ ಸಾಲ್ ಆದ್ರೂ ಇಳುವರಿ ಸಾಕಷ್ಟು ಬರ್ತತೆ. ಕಬ್ಬು ಬೆಳವಣಿಗೆ ಹೆಂಗೈತಿ ನೋಡ್ರಿ. ಇದಕ್ಕೆ ರಾಸಾಯನಿಕ ಅಂತೂ ಇಲ್ಲೇ ಇಲ್ಲ. ಮತ್ತೆ ವಿಷಮುಕ್ತ ಇದು ಬೆಲ್ಲ ಮಾಡ್ತೀವಿ. ಇದನ್ನ ನಮ್ ಬೆಲ್ಲ 150ರಿಂದ 200 ರೂಪಾಯಿ ಕೆಜಿ ಹೋಗ್ತೈತೆ. ಬಹಳಷ್ಟು ಹೊರಗ ಹೋಗ್ತೈತೆ. ಲೋಕಲ್ಲು ಕೊಡ್ತೀವಿ, ಇಲ್ಲ ಅಂತಿಲ್ಲ. 5-10 ಕೆಜಿ ಬೆಲ್ಲದಕ್ಕೆ ಹುಬ್ಳಿ, ಧಾರವಾಡ, ಶಿರ್ಸಿಯಿಂದಾನು ಹುಡಿಕೆಂಬಂದು ತಗೊಂಡ್ ಹೋದವ್ರು ಅದಾರೆ. ಆಮೇಲೆ ಒಬ್ಬ 200 ರೂಪಾಯಿ ಕೆಜಿ ಕೊಡ್ತೀನಿ, ಅಷ್ಟು ಬೆಲ್ಲ ನನಗೆ ಬೇಕಂತ ಬಂದಿದ್ದ. ನಾನೊಬ್ನಿಗೆ ಕೇಳಿದೆ, ಯಾಕ್ರಿ 200 ರೂಪಾಯಿ? ಅವ ಅಂದ, ಅಣ್ಣ ಅದು 300 ರೂಪಾಯಿ ಕೊಟ್ಟು ಕೇರಳದಿಂದ ತರ್ತಿದ್ದ, ನಿಮ್ ಬೆಲ್ಲ ತಗೋಗಿ 1 ವರ್ಷ ಇಟ್ಟು ಅದನ್ನ ಬಟ್ಟಿ ಇಳಿಸ್ತಾರಂತ ಶಂಕರಣ್ಣ. ಈ ಹೋಮಿಯೋಪತಿ ಮಾತ್ರೆಗೆ ಲಿಕ್ವಿಡ್ ಮಾಡ್ತಾರ ನೋಡ್ರಿ, ರಮ್ ಟೈಪ್ ಅಸ್ಥಿ ಬರ್ತೈತಲ್ಲ, ಇದನ್ನ ಬಟ್ಟಿ ಇಳಿಸಿ ಅದನ್ನ ತಯಾರು ಮಾಡಿ ಹೋಮಿಯೋಪತಿ ಮಾತ್ರೆಗೆ ಹಾಕ್ತಾರಂತ. ಹಂಗಾಗಿ ನಿಮ್ ಬೆಲ್ಲಕ್ಕೆ 200 ರೂಪಾಯಿ ಕೊಡಕ್ ರೆಡಿ ಆಗಿದ್ದು. ಬೆಲ್ಲದ ರೇಟ್ ಕೇಳಿದ್ರಿ, ನಮ್ ಫ್ರೆಂಡ್ 10,000 ರೂಪಾಯಿ ಕೆಜಿ ಬೆಲ್ಲ ಮಾರ್ತಾನ. ಎಲ್ಲಿ ಸರ್? ಬಾಗಲಕೋಟೆ. ನಮ್ದೇ ನೆಟ್ವರ್ಕ್ ಅವರು. ಈ ಕ್ಯಾಡ್ಬರೀಸ್ ಚಾಕ್ಲೇಟ್ ಮಾಡ್ತಾರಲ್ಲ, ಹಂಗ್ ತಯಾರು ಮಾಡ್ಯಾನ. 2 ಡ್ರಮ್ಗಳಲ್ಲೆಲ್ಲ ಸ್ಟಾಲ್ ಮಾಡ್ಯಾನ. ತುಪ್ಪದ ರೇಟ್ ಕೇಳಿರಿ ನೀವು,
ರಮೇಶ್ ರಿಪೇರಿ ಅಂತ 2 ಲಕ್ಷ ರೂಪಾಯಿ ಕೆಜಿ ತುಪ್ಪ ಮಾರಾಟ ಮಾಡ್ತಾನೆ. 5 ವರ್ಷ ರೂಪಾಯಿ ಕೆಜಿ 2 ಲಕ್ಷ ಕೆಜಿ ತುಪ್ಪ ಅವನ ರೇಟು. ಹಾ. ದುಡ್ಡು ಕೊಟ್ಟು 2 ಲಕ್ಷ 5 ವರ್ಷ ವೇಟ್ ಮಾಡ್ತಾರ. ಆದ್ರೆ ನಮ್ಮ ವಸ್ತು ಬೆಲೆ ಏನಂತ ನಾವು ಕಂಡ್ಕಂದಿಲ್ಲ. ಅದ್ರ ವಿಚಾರ ಇಷ್ಟರೇ, ಯಾವ್ದು ಒಂದು ವಿಷಮುಕ್ತ ಅಂದ್ರಲ್ಲ, ವಿಷಮುಕ್ತ ಅಲ್ಲ ಅವನು ಶಂಕರಣ್ಣ. natural. ಅದಕ್ಕೆ ಬಾಣಂತನ ಮಾಡೋದು ನೋಡಿದ್ರೆ ನಾವು ಹೆಣ್ಮಕ್ಳಿಗೆ ಜೀವನದಾಗ ಅಂತ ಆಹಾರ ಕೊಟ್ಟಿಲ್ಲ. ಚಳಿಗಾಲಕ್ಕೆ ಯಾವ್ದು, ಮಳೆಗಾಲಕ್ಕೆ ಯಾವ್ದು, ಬೇಸಿಗೆ ಕರು ಹಾಕಿದಾಗ ಅರ್ಧ ಕೆಜಿ ಅರಿಶಿನ 1 ಕೆಜಿ ಉಪ್ಪು ಹಾಕಿ ನೀರು ಕುದಿಸಿ ಅದು ಸ್ನಾನ ಮಾಡಿಸ್ತಾನೆ. ಅದಕ್ಕೆ ಅದನ್ನ ತುಪ್ಪ ರಮೇಶ್ ರಿಪೇರಿ ಗುಜರಾತ್ನವ್ರು. ಹಾ. ಅದು ಗಂಧದ ಕೊರಡಲ್ಲಿ ಕಡಿಯೋದು, ಮಣ್ಣಿನ ಮಡಿಕೆಯಲ್ಲಿ ಸಗಣಿ ಕುಳ್ಳ್ಯಾಕ ಕಾಸೋದು, ತಯಾರಾದ್ಮೇಲೆ ಪ್ಯಾಕ್ ಮಾಡಿ ಸ್ಟಾಕ್ ರೂಮ್ನಾಗ ಇಡ್ತಾನೆ. 5 ವರ್ಷ ಆದ್ಮೇಲೆ 6ನೇ ವರ್ಷಕ್ಕೆ ಮಾರ್ಕೆಟಿಗೆ ಬರ್ತದೆ ತುಪ್ಪ. ಅಂದ್ರೆ ನಮ್ಮಲ್ಲಿ ಇದ್ದದ್ದು ವಸ್ತು ಬೆಲೆ ನಮಗೆ ಗೊತ್ತಿಲ್ಲ. ಅದನ್ನ ಕಲ್ಸ್ರಿ ಅಂತೀನಿ ನಾನು. ನಮ್ ಜನಕ್ಕೆ ಮಾರ್ಕೆಟ್ ಕಲ್ಸ್ರಿ, ಮಾರ್ಕೆಟ್ ಲಿಂಕ್ ಮಾಡಿಕೊಡ್ರಿ, ಭಿಕ್ಷಕರು ಮಾಡಬೇಡ್ರಿ. ಅದು ಕೊಡ್ತೀವಿ ಇದು ಕೊಡ್ತೀವಿ, ಅಲ್ಲಿ ಬಾ ಇಲ್ಲಿ ಬಾ, 50 ರೂಪಾಯಿ ಪಾಪವು 500 ರೂಪಾಯಿ ಕೂಲಿ ಬಿಟ್ಕೊಂಡು ಇವರಿಂದ ಅಡ್ಡಾಡ್ತಿರ್ತಾವ. ಇದು ಮ್ಯಾಗಿನ ಗದ್ದೆನೂ ಒಂದ್ ಹಿಂಗೆ ಐತೆ. ಈ ಕಡೆಯಿಂದ ಮಂಗ್ತಿ ಅಂತ ಬರತ್ತಾವ. ನಾ ಹೇಳೇನಿ ಪ್ರಾಣಿ ಪಕ್ಷಿ ಯಾವ ಹೊಡಿಬಾಡ್ರಿ, ತಿಂದಷ್ಟು ತಿನ್ಲಿ ಅಂತ. ಉಳಿದದ್ ನಮಗೆ ಇಲ್ಲಿ ನೋಡಿ ಶಂಕರಣ್ಣ ಬದು ಎಷ್ಟು ಇಟ್ಟೀನಿ. ಇಲ್ಲಿ ಬದುನಾಗ ಏನ್ ಬಂತ್ರಿ, ಬಾಳೆ ಬಂತು, ಗೋಡಂಬಿ ಬಂತು, ಹುಲ್ಲು ಬಂತು, ಮತ್ತೆ ಇದು ಗ್ರೇಜಿಂಗ್ ಗ್ರಾಸ್ ಅಂತ ಸಣ್ಣ ಹುಲ್ಲು, ಅದು ದೊಡ್ಡ ಹುಲ್ಲು ನೇಪಿಯರು, ಆ ಕಡೆ DHN6, ಈ ಕಡೆ ಗಿನಿ, ಆ ಕಡೆ ಹೈಬ್ರಿಡ್ ಇದು ನೇಪಿಯರು. ಇಷ್ಟು ಜಾತಿ ಹುಲ್ ಮಿಕ್ಸ್ ಐತೆ. ಮದುವೆನ್ಯಾಗ ಕೂಡ ನಾವು ಲಾಭ ತಗೋಬಹುದು. ಹಾ, ಬಾಳೆ ಐತೆ, ಗೋಡಂಬಿ ಐತೆ, ಮತ್ತೆ ಇಲ್ಲಿ ಬೇಕಾದ್ರೆ ಅಷ್ಟನ್ನು ಶುಂಠಿನ ಹಾಕ್ಬೋದು ನೀವು. ಮಾಡ್ಬೋದು. ಅಲ್ಲಲ್ಲ, 1 ಎಕರೆ ಇವತ್ತು ಹಿಡುವಳಿ ಕಡಿಮೆ ಆತಂದ್ರಲ್ಲ. ಈಗ ಮೊದ್ಲೇ ಸಿಂಗಲ್ ಮನಿ ಕಟ್ತಿದ್ವಿಲ್ಲ, ಇವತ್ತು ಎಷ್ಟಂತ ಕಟ್ಟಾಕ್ತಾರ, 30-40 ಹೋದ್ರಿಲ್ಲ. ಒಂದೇ ಬೆಳೆಯಲ್ಲಿ ನಾವು ಒಂದೇ ಭೂಮಿಲಿ ಎಷ್ಟು ತೆಗಿಬಹುದು. 5 ಲೇಯರ್ 5 ಸ್ಟೇಜ್ ಅಗ್ರಿಕಲ್ಚರ್ ಅಂತೀನಿ. ಕೃಷಿ. ಎಸ್, ಪಂಚತರಂಗಿಣಿ ನೀವ್ ಹೇಳಿದ್ರಲ್ಲ, ನಮ್ದ ಬದುವಿನ ಮೇಲೆ ನಮ್ ತಾಯಿಯವ್ರ ಗೆಣಸ್ ಹಾಕ್ತಿರ, ಗೆಣಸು, ತೊಗರಿ ಎಲ್ಲ ಹಾಕ್ತಿರ, ಉಳ್ಳಾಗಡ್ಡಿ ಹಾಕ್ತಿರ. ಆಮೇಲೆ ಇದು ಏನಂತಾರದ ನಮ್ಮ ಅವು ಇದ್ ಮಾಡ್ತಾರ ಉದ್ದ, ಹಪ್ಪಳ ಮಾಡಕ್ ಉದ್ದ ಬದುವಿನ ಮೇಲೆ ಹಾಕ್ತಿರ. ಈಗ ಬದನೆ ಕಡಿತೀವಿ ನಾವು, ಇಷ್ಟೇ ಇರ್ತದೆ. ಈಗ ನೀವೇನ್ ಅಂದ್ರ ಶಂಕರಣ್ಣ, ನಮ್ ಪೂರ್ವಜರು ಏನ್ ಮಾಡ್ತಿದ್ರಲ್ಲ, ಹಿಂದ್ ಹೋಗ್ಬಿಡ್ರಿ 50-60 ವರ್ಷ, ಮತ್ತೆ ಏನು ಮಾಡೋದ್ ಬ್ಯಾಡ, ಉದ್ದಾರ ಅಂತೀನಿ. ಈಗ ನಾವು ಸಣ್ಣ ಹುಡುಗರಿದ್ದಾಗ ನೋಡಿದ್ ಹೇಳ್ತೇನ, ಈಗ ಇವತ್ತಿನ ಸಂದರ್ಭದಾಗ ನೆನಪು ಬಂತ. ಸರಿ, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಇಷ್ಟ ತನಕ ಹೇಳಿದ್ರಲ್ಲಿ ಎಸ್ಪೆಷಲಿ ವಿಷಮುಕ್ತದ್ರ ಬಗ್ಗೆ ನಾವು ಅವಾಗಿಂದ ಮಾತಾಡ್ತಾ ಇದ್ವಿ. ಸರಿ, ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೈತ ಆದವ 5:30 6 ಗಂಟೆಗೆ ಅವ್ನು ತನ್ನ ಭೂಮಿಯಾಗ ಇರ್ಬೇಕು. ಕನಿಷ್ಠ ಮನ್ಯಾಗ 1-2 ಆಕಳಿರ್ಬೇಕು. ನಾನು 100 ಮಾಡಿದೀನಿ. 100 ಹೆಂಗು ಯಾರಿಲ್ಲಾರು ಒಬ್ಬನೇನು ಮಾಡೀನಿ. ಈ ಮೊನ್ನೆ ನಮ್ಮ ಕೆಲಸದವ್ರು 3 ದಿವಸ ಅಷ್ಟು ರಜಾ. 100 ಇದ್ರು ಸತ ಒಬ್ಬನೇ ಮಾಡ್ಬೋದು ಅಂತ ಹೆಂಗೆ ಅದನ್ನು ಮಾಡೀನಿ. ರೈತಗೆ ಎಷ್ಟು ಸಾಕಕ್ಕೆ ಅವನಲ್ಲಿ ಅನುಕೂಲ ಇದ್ರೆ ನಾನು ಆಕಳನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಕೊಡೋದಿಲ್ಲ, ಅವನು ಸಾಕ್ಯಾನೆ, ಚೆನ್ನಾಗಿ ಸಾಕ್ತಾನೆ ಅನ್ನೋದು ನಂಬಿಕೆ ಇದ್ರೆ ಕೊಡ್ತೀನಿ. ಅದಕ್ಕೆ ಇಷ್ಟೇ ಹೇಳೋದು, ರೈತ ಆದವ ಸೀದಾ ಬೆಳಿಗ್ಗೆ ಒಡ್ಡಿನ ಮ್ಯಾಗಿನ ರೈತರು ಆಗಬೇಡ್ರಿ. ವಿರೋಧದಾಗ ಬದುವಿನ ಮ್ಯಾಗ ನಿಂತು ಮಸ್ತ್ ಐತೆ ಅಂತ ಬರಬೇಡ್ರಿ. ಭೂಮ್ಯಾಗ ಇಳೀರಿ, ಬರೀ ಕಾಲಾಗ ಅಡ್ಡಾಡ್ರಿ. ನಿಮ್ಮ ಮಣ್ಣೆ ನಿಮಗೆ ಪಾಠ ಕಲಿಸ್ತತೆ, ಹೆಂಗಿದ್ದದ ಮಣ್ಣು ಹೆಂಗಾತು ಏನು ಎತ್ತು ಅಂತ ಹೇಳಿ. ದಿವಸ ಭೂಮಿಲಿ ತಿರ್ಗಾಡ್ತಿದ್ರೆ ಯಾವ ಮಣ್ಣು ಏನಾಗೈತಿ ಅಂತ ಕಾಲು ಸ್ಪರ್ಶ ಜ್ಞಾನ ಅಂತೀವಿ ನಾವು. ಕಾಲಿಗೆ ಗೊತ್ತಾಗ್ಬಿಡ್ತದೆ ಈ ಮಣ್ಣು ಏನಾಗೈತೆ, ಈ ಮಣ್ಣು ಏನಾಗೈತೆ ಅಂತ ಹೇಳಿ. ಇದನ್ನೆಲ್ಲ ರೂಢಿಸ್ಕೊಂಡ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಸಾಧ್ಯ ಇಲ್ಲ ಅನ್ನೋದು ಇಲ್ಲ, ಎಲ್ಲ ಮಾಡಕ್ ಸಾಧ್ಯ ಐತೆ. ಮನಸ್ಸು ಮಾಡಿದವ್ರು ಏನೇನೆಲ್ಲ ಸಾಧನೆ ಮಾಡ್ಯಾರ. ಮನಸ್ಸು ಮಾಡ್ಬೇಕಷ್ಟೇ, ಇಷ್ಟೇ. ಮನಸ್ಸು ಮಾಡಿ, ಈಗ ನಾನು ರೈತ ಅಲ್ಲ, ಮಾಡಕತ್ತಿ 17 ವರ್ಷ ಆಯ್ತು. ಅನಿವಾರ್ಯತೆ ಬಂದಾಗ ಹೋರಾಟ ಮಾಡಿದೆ. 100 ಆಕಳು ಸಾಕಿ ತೋರಿಸ್ದೆ. ಸಾಕೋರಿಗೆ ಪ್ರೇರಣೆ ಮಾಡ್ತೀವಿ, ಸಾಕ್ತೀನಿ ಅಂದವ್ರಿಗೆ ಕೊಟ್ಟೆ. ನಾನು ಸಾಮಾನ್ಯ 15-25 ಕಿಲೋಮೀಟರ್ ದೂರ ಕೊಡ್ತಿದ್ದಿಲ್ಲ. ಹೋದ ವರ್ಷ ತುಮಕೂರು ಹತ್ರ ಒಬ್ರು ಭಾಳ ಆತ್ಮೀಯರು ಹೇಳಿ ಕಳಿಸಿದ್ರು, ಶಿವಣ್ಣವ್ರೆ ಭಾಳ ಪ್ರೀತಿಯಿಂದ ಸಾಕ್ತಾನೆ, 5 ಲಕ್ಷ ರೂಪಾಯಿ ನೌಕರಿ ಬಿಟ್ಟು ಬಂದಾನಪ್ಪ, 5 ಎಕರೆ ಭೂಮಿ ಮಾಡಾತಾನೆ, ನಿಮ್ಮ ಆಕಳು ಕರು ಬೇಕಾಗ್ತಾವಂದು. ಬಂದ ಪಾಪ 2 ಆಕಳು 2 ಕರು 1 ಹೊರಿ ಕೊಟ್ಟೆ ಅವನಿಗೆ. ಅಣ್ಣ ಏನಾರ ಹೂ ಕೊಡೋಕ್ಕಾಗಲ್ಲ, ಮೇವು ತಂದಂತೂ ಕೊಡೋಕ್ಕಾಗಲ್ಲ, ನಾನು ದೇಣಿಗೆ ಏನಾರ ಹಾಕ್ತೀನಿ ಮೇವಿಗೆ ಅಂದ. ನನ್ನ ಮಗನ ಅಕೌಂಟ್ ಕೊಟ್ಟೆ 40,000 ರೂಪಾಯಿ ಹಾಕಿದ್ದ. ಹಿಂಗೆ ತಿಳಿದಿದ್ದವರು ಹಿಂಗೆ ಮಾಡ್ತಾರೆ. ಒಬ್ಬೊಬ್ರು ಎಲ್ಲೋ ಗಂಟು ಹೊಡ್ಯಾಕತ್ತಾನೇವ ಹಂಗೆ ಮಾಡಾತಾರೆ ಅಂತ ಅನ್ನೋ ಜನನೂ ಐತೆ. ನಾವು ಅದಕ್ಕೆ ಅಂತ ತಲೆ ಕೆಡ್ಸ್ಕೊಳಂಗಿಲ್ಲ. ಅನ್ನೋರು ಅನ್ಕೊಂತಾರೆ. ನಾವು ನಮಗೇನೈತೆ, ನಿಸರ್ಗ ಒಂದು ದಾರಿ ತೋರಿಸ್ತಾ ಐತೆ, ಭಗವಂತ ಒಂದು ದಾರಿ ತೋರಿಸ್ತಾವನೆ. ಯಾವುದು ಏನು ಕಷ್ಟ ಇಲ್ಲ ಅಂತ ನಾನು ಅನ್ಕೊಂತೀನಿ. ಈ ಕಷ್ಟ ಐತೆ ಅಂದ್ರೆ ಅವನಲ್ಲಿ ಪರಿಪೂರ್ಣವಾದ ಪ್ರಯತ್ನ ಇಲ್ಲ, ಅದು ಪರಿಪೂರ್ಣವಾದ ನಂಬಿಕೆ ಇಲ್ಲ ಅಂತೀನಿ ಇಷ್ಟೇ. ಪರಿಪೂರ್ಣವಾಗಿ ನಂಬಿದಾಗ ಭಗವಂತ ದಾರಿ ತೋರಿಸ್ತಾನೆ, ಅದು ನಾ ಸತ್ಯ ಕಂಡ್ಕೊಂಡಿನಿ.
ನಿಮ್ಮನ್ನ ಏನಾದ್ರು ಸಂಪರ್ಕಿಸ್ಬೇಕು ಅಂದ್ರೆ ಹೇಗೆ ಸಂಪರ್ಕ ಮಾಡ್ತಾರೆ? ನಂದು ಆದಷ್ಟು ಮೊಬೈಲ್ ಕಡಿಮೆ ಮಾಡೀನಿ. ನಾ ಅನಾವಶ್ಯ ಮೊಬೈಲ್ ಯೂಸ್ ಮಾಡೋದೇ ಬಂದ್ ಆಕೈತಿನ. ಸಂಪರ್ಕ ಮಾಡ್ಬೇಕಾದವರು ಬರ್ರಿ, ನೋಡ್ಕೆ ಹೋಗ್ರಿ. ಯಾಕೆಂದ್ರೆ ಫೋನ್ಯಾಗ ನನಗೆ ನಾವು ಅರ್ಜೆಂಟ್ ಇರ್ತೈತೆ ಅರ್ಧ ಗಂಟೆ ಹಾಳು ಮಾಡ್ತಾರೆ. ಬೆಳಿಗ್ಗೆ ಒಬ್ರು ಬಹಳ ಇಂಪಾರ್ಟೆಂಟ್ ಪರ್ಸನ್ ಒಂದು ವಾಟ್ಸಪ್ ಏನೋ ಅದ್ರ ಬಗ್ಗೆ ಇದ್ಕೊಂಡ್ರೆ ಅರ್ಧ ಗಂಟೆ ಚರ್ಚೆ ಆಯ್ತು. ಅದಕ್ಕೆ ಆಸಕ್ತಿ ಇದ್ದವ್ರು ಇಲ್ಲಿ ಬಂದು ನೋಡ್ರಿ, ನಮ್ಮ ಕೆಲಸಗಾರ ಇರ್ತಾರೆ, ಇದು ಮಾಡ್ರಿ. ಫೋನು ಇವು ಅನಾವಶ್ಯ ಇವತ್ತು ಫೋನ್ ಅರ್ಧ ಹಾಳು ಮಾಡ್ತಾವ. ಹಿಂದೆ ಏನಾಕಿತ್ತು, ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡ್ತಿದ್ದ, ಕಣ್ಣಾಗ ನೋಡಿ ಅಲ್ಲಿ ಸಮಸ್ಯೆ ಪರಿಹಾರ ಕೇಳ್ತಿದ್ದ. ಆದಷ್ಟು ಖುದ್ದು ಅಲ್ಲೆಲ್ಲ ಭಾವನೆಗಳು ಬೆರೀತಿದ್ವು. ಅವಂದು ಇವಂದು ಮ್ಯಾಚ್ ಹಾಕಿತ್ತು. ಇಲ್ಲ ಈ ಫೋನ್ ಅಂದ್ ಕೂಡಲೇ ಇವು ಆದಷ್ಟು ಖುದ್ದು ಭೇಟಿಯಾಗಿ. ಭೇಟಿ ಆಗ್ಬೇಕಂತೀವಿ ಅಷ್ಟೇ. ಧನ್ಯವಾದಗಳು ಸರ್, ಬಹಳ ತನಕ ವಿಸ್ತೃತವಾಗಿ ಇಲ್ಲ ತೋಟದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಮ್ದು ಏನಾಗಿತ್ತು ಹೇಳೇನು, ಬಸವಣ್ಣ ಕಾಯ್ಕ 12ನೇ ಶತಮಾನದಾಗ ಎಲ್ಲರಿಗೂ ಕಾಯ್ಕ ಹಚ್ಚಿದ ಕೂಡ್ಲೆ ಬೇಡವ್ರಿಲ್ದಾಗ ಆದ್ರಲ್ಲ. ಕಾಯ್ಕ ಮಾಡ್ತಾನಂದ್ರೆ ಅವನ್ಯಾಕೆ ಬೇಡ್ತಾನೆ. ಮೈಸೂರು ಮಹಾರಾಜ ನಡ್ಕೊಂಬರ ಇದ್ದಂತೆ. ಭಿಕ್ಷಕ್ಕೊಬ್ಬ ದಿವಸ ಭಿಕ್ಷೆ ಬೇಡ್ಕೊಂತಿದ್ದವ, ಯಾರೋ ನಿಮ್ಮಂತ ಬೈದಂತೆ, ಏನು ತೊಲೆ ತುಂಡಾಗಿದೆ ಭಿಕ್ಷೆ ಬೇಡಾತಿಯಲ್ಲ ಅಂತ. ಏನ್ ಮಾಡ್ಲಿ, ಎಳ್ನೀರು ಕೊಡ್ತೀನಿ ಕೊಚ್ಚಿ ಮಾರಂದಂತೆ. ಎಳ್ನೀರು ಕೊಚ್ಚಿ ಮಾರಾಕತ್ತ, ದುಡ್ಡು ಬರಾಕತ್ತಲ್ಲ, ಇವ್ನು ದುಡಿ ಮಾತಲ್ಲ. ಮಹಾರಾಜರು ಬರಾಕತ್ತಾರೋ, ನೀನು ಕಾಲ್ ಮುಂದೆ ಹಾಕಿ ಅಂಕದು ಇದ್ದಾನು ಮಹಾರಾಜ್, ನಾ ಏನ್ ಮಾಡ್ಲಿ ಏನಂತ. ಹಂಗ ಬಸವಣ್ಣ ಬೇಡುವನಿಲ್ಲದೆ ಬಡವನ ಅದೇ ಒಂದು 12ನೇ ಶತಮಾನದಾಗ ಕಾಯ್ಕ ಕಲ್ಸಿ ನಾವು 21ನೇ ಶತಮಾನದಾಗ ಹೇಳಕ್ ರೆಡಿ ಇದೀವಿ. ಕೇಳೋರು ಇಲ್ಲ ಬಡವರ ಅಂತ ಹೇಳಿ ನಾವು ಕೇಳೋರಿಲ್ಲದ ಬಡವರಾದ್ವಿ. ಅದಕ್ಕೆ ನೀವು ಕೇಳಕ್ ಬಂದಿರಿ. ಶರತ್ ಅವರಿಗೆ ಅನಂತ ಧನ್ಯವಾದಗಳು. ಈ ವಿಷಯ ಎಲ್ಲರಿಗೂ ಮುಟ್ಟಿಸಿದಕ್ಕೆ ಇನ್ನ ಧನ್ಯವಾದ ಹೇಳ್ತೀವಿ.